ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಬಂತು ಅಂದರೆ ಗ್ರಾಸ್ ಮೈನಿಂಗಲ್ಲಿ ತುಂಬ ದಿನದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ಪೋಸ್ಟ್ 6 ಕೂಡ ಸ್ಟಾರ್ಟ್ ಆಗಿದೆ. ಸೊ ಹೇಗೆ ಅರ್ನಿಂಗನ್ನು ಮಾಡ್ತೀರಿ, ಹೇಗೆ ಮೈನಿಂಗನ್ನು ಮಾಡ್ತೀರಿ ಅದನ್ನೇ ಕಂಟಿನ್ಯೂ ಮಾಡಿ, ಯಾವ ಥರ ತೊಂದರೆ ಇಲ್ಲ. ಬಟ್ ಇವ್ರ ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು, ನಿಮ್ಮ ಒಂದು ಇಮೇಲ್ನ ವೆರಿಫೈ ಮಾಡಿ ಅಂದ್ಬಿಟ್ಟು. ಇವಾಗ ಸಕ್ಸಸ್ಫುಲಿ ಇಮೇಲ್ನ ವೆರಿಫೈ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಒಂದು ವ್ಯಾಲೆಟ್ ಕೂಡ ಕನೆಕ್ಟ್ ಮಾಡಬೇಕು. ಸೊ ಯಾವ ಒಂದು ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಮೆಟಲ್ ಕೋರ್ ಬಗ್ಗೆ ತುಂಬ ದಿನದಿಂದ ವೀಡಿಯೋ ಮಾಡಿದ್ದೆ. ನೀವು ಟಾಸ್ಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಪಾಯಿಂಟ್ಸೆಲ್ಲ ಅರ್ನಿಂಗ್ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಫೈನಲಾಗಿ ಒಂದು ಟಾಸ್ಕ್ ಬಂದಿದೆ. ಈ ಒಂದು ಟಾಸ್ಕ್ ಬಂತು ಅಂದರೆ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಈ ಒಂದು ಟಾಸ್ಕ್ ಮಾಡಲಿಲ್ಲ ಅಂದರೆ ನೀವು ಏನು ಅರ್ನಿಂಗನ್ನು ಮಾಡಿದ್ರೆ ಅಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಯಾವ ಒಂದು ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಏನು ಮಾಡಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಲಿಸ್ಟಾ ಡಾವೋ ಅಂತ ಬಂದ ತಕ್ಷಣ ತುಂಬ ಜನ ನೆನಪಾಗಿರುತ್ತೆ. ಸೊ Web3 ಬೈನಾನ್ಸ್ Web3 ನಾವು ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆಗಿದ್ವಿ. $25-30 ಅಷ್ಟು ಪ್ರಾಫಿಟ್ ಕೂಡ ಸಿಕ್ಕಿದೆ. ಬಟ್ ಆ ಒಂದು ಟಾಸ್ಕನ್ನು ಮಾಡಬೇಕಂದ್ರೆ ಆ ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆಗಬೇಕಾದ್ರೆ ನಾವು ಒಂದು $6-7 ಅಷ್ಟು BNB ಸ್ಟೇಕ್ ಮಾಡಿದ್ವಿ. ಅದನ್ನು ಇವಾಗ ಅನ್ಸ್ಟೇಕ್ ಕೂಡ ಮಾಡ್ಕೊಬೋದು. ಹೇಗೆ ಅನ್ಸ್ಟೇಕ್ ಮಾಡೋದು, ಏನು ಕಥೆಗಳು, ಅದನ್ನು ಈ ಒಂದು ವಿಡಿಯೋ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಗ್ರಾಸ್ ಮೈನಿಂಗ್. ಸೊ ಗ್ರಾಸ್ ಮೈನಿಂಗ್ನ ನೀವು ಕ್ಯೂ ಬ್ರೌಸಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಬಟ್ ನಾವು ಇವಾಗ ಗ್ರಾಸ್ ಮೈನಿಂಗ್ಗೆ ಫ್ಯಾಂಟಮ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ನಾನು ಕ್ಯೂ ಬ್ರೌಸಲ್ಲಿ ಟ್ರೈ ಮಾಡಿದೆ ಫ್ಯಾಂಟಮ್ ವ್ಯಾಲೆಟ್ಗೆ ರಿಡೇಟ್ ಆಗುತ್ತಾ ಅಂದ್ಬಿಟ್ಟು. ಬಟ್ ನನ್ನ ಫೋನ್ ಅಥವಾ ನನಗೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ, ನನಗೆ ಕಿವಿ ಬ್ರೌಸರ್ ಆಗಲಿಲ್ಲ. ಸೊ ನಿಮಗೇನಾದರೂ ಕಿವಿ ಬ್ರೌಸಲ್ಲಿ ಫ್ಯಾಂಟಮ್ ವ್ಯಾಲೆಟ್ ರಿಡೇಟ್ ಆಗ್ತಿಲ್ಲ, ಈ ರೀತಿ ಎರರ್ ಬರ್ತಾಯಿತ್ತು ಅಂದರೆ ಮಿಸ್ಸಸ್ ಬ್ರೌಸರ್ ಅಂತ ಈ ಒಂದು ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಒಂದು ಪಜಲ್ ಸಿಂಬಲ್ ಕಾಣಿಸ್ತೈತಿಲ್ಲ, ಅದೇನು ಎಕ್ಸ್ಟೆನ್ಷನ್. ಫಸ್ಟ್ ಇವಾಗ ನಾವು ನಮ್ಮ ಒಂದು ಫ್ಯಾಂಟಮ್ ವ್ಯಾಲೆಟ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಕೊಬೇಕು. ಸೊ ಪಜಲ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೋತೀರಾ. ನಿಮ್ಮ ಹತ್ರ ಯಾವುದಾದ್ರು ಎಕ್ಸ್ಟೆನ್ಷನ್ ಪ್ರತಿಯೊಂದು ಶೋ ಆಗ್ತದೆ. ಮೇಲ್ಗಡೆ ಎಕ್ಸ್ಟೆನ್ಷನ್ಸ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರು ಐತೆ ಪ್ರತಿಯೊಂದು ಕೂಡ ನಾರ್ಮಲಾಗಿ ಶೋ ಆಗ್ತದೆ. ಮೇಲ್ಗಡೆ 3 ಲೈನ್ಸ್ ಕಾಣಿಸ್ತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಕೆಳಗಡೆ ಡಿಸ್ಕವರ್ ಮೋರ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಥೀಮ್ಸ್ ಆನ್ ದ Web3 ಸ್ಟೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಇಲ್ಲಿ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ರಿಡೈರೆಕ್ಟ್ ಆಗುತ್ತೆ. ಮೇಲ್ಗಡೆ ಸರ್ಚ್ ಎಕ್ಸ್ಟೆನ್ಷನ್ ಆ್ಯಂಡ್ ಥೀಮ್ಸ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಫ್ಯಾಂಟಮ್ ಅಂತ ಸರ್ಚ್ ಮಾಡಿ. ಫ್ಯಾಂಟಮ್ ಲೋಗೋ ಕೂಡ ಕಾಣಿಸ್ತಾ ಇದೆ ಫಸ್ಟ್ ಒನ್ನು. ಸೊ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಓಕೆ ಅಂತ ಬರುತ್ತೆ, ಓಕೆನ ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ನನ್ನ ಒಂದು ಫ್ಯಾಂಟಮ್ ಎಕ್ಸ್ಟೆನ್ಷನ್ನು ಈ ಒಂದು ವೆಬ್ಸೈಟ್ಗೆ ಈ ಒಂದು ಬ್ರೌಸರ್ಗೆ ಆ್ಯಡ್ ಆಗ್ತದೆ. ಇವಾಗ ನೆಕ್ಸ್ಟ್ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಬಂತು ಅಂದರೆ ಕ್ರಿಯೇಟ್ ಎನ್ ವ್ಯಾಲೆಟು, ಸೆಕೆಂಡ್ ಒಂದು ಬಂತು ಅಂದರೆ ಇಂಪೋರ್ಟ್ ಎನ್ ಎಕ್ಸಿಸ್ಟಿಂಗ್ ವ್ಯಾಲೆಟ್ ಅಂದ್ಬಿಟ್ಟು. ಇವಾಗ ನಿಮ್ಮ ಹತ್ರ ಏನಾದರೂ ಫ್ಯಾಂಟಮ್ ವ್ಯಾಲೆಟ್ ಆಲ್ರೆಡಿ ಇತ್ತು ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಇನ್ ಕೇಸ್ ನನ್ನ ಹತ್ರ ಫ್ಯಾಂಟಮ್ ವ್ಯಾಲೆಟ್ ಇಲ್ಲ, ಏನೂ ಕೂಡ ಇಲ್ಲ ಅಂದರೆ ಕ್ರಿಯೇಟ್ ಎನ್ ವ್ಯಾಲೆಟ್ ಆಯ್ತು, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾರ್ಮಲಾಗಿ ನೀವು ಮೆಟಾಮಾಸ್ಕ್ ಇರ್ಬೋದು, ಟ್ರಸ್ಟ್ ವ್ಯಾಲೆಟ್ ಇರ್ಬೋದು, ಈ ರೀತಿ ವ್ಯಾಲೆಟೆಲ್ಲ ಕ್ರಿಯೇಟ್ ಮಾಡ್ಕೊತೀರಾ. ಅದೇ ರೀತಿ ವ್ಯಾಲೆಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಫೈನಲಾಗಿ ಏನಾದರೂ ಮಾಡಿ ಒಂದು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಇರೋಂಥ ವ್ಯಾಲೆಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಯಾವ ಲಿಂಕ್ ಅಂದರೆ ಗ್ರಾಸ್ ಮೈನಿಂಗ್ದು. ಸೊ ಗ್ರಾಸ್ ಮೈನಿಂಗ್ ಲಿಂಕನ್ನು ಫಸ್ಟು ಕಾಪಿ ಮಾಡ್ಕೊತೀರಾ, ಮಿಸ್ಸಸ್ ಬ್ರೌಸ್ಗೆ ಪೇಸ್ಟ್ ಮಾಡ್ತೀರಾ. ಅದಾದಮೇಲೆ ಇಮೇಲ್ ಐ ಡಿ ಅಥವಾ ಯೂಸರ್ ನೇಮನ್ನು ಕೇಳುತ್ತೆ, ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಎರಡನ್ನೂ ಕೂಡ ಕೊಟ್ಬಿಟ್ಟು ಆಕ್ಸೆಸ್ ಮೈ ಅಕೌಂಟ್ ಐತೆ ಅದನ್ನು ಕ್ಲಿಕ್ ಮಾಡಿ. ಇನ್ ಕೇಸ್ ಆಕ್ಸೆಸ್ ಮೈ ಅಕೌಂಟ್ ವರ್ಕ್ ಆಗ್ತಿಲ್ಲ ಅಂದರೆ ಒಂದು 2-3 ಸೆಕೆಂಡ್ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಕ್ಲಿಕ್ ಮಾಡಿ. ಆಗಲಿಲ್ಲ ಅಂದರೆ ಮತ್ತೆ ಕ್ಲಿಕ್ ಮಾಡಿ ಅಷ್ಟೇ. ಅದು ಕೂಡ ಆಗಲಿಲ್ಲ ಅಂದರೆ ರಿಫ್ರೆಶ್ ಮಾಡಿಬಿಟ್ಟು ಮತ್ತೆ ಕ್ಲಿಕ್ ಮಾಡಿ, ಸಕ್ಸಸ್ಫುಲ್ ಓಪನ್ ಆಗುತ್ತೆ. ಆ್ಯಂಡ್ ನಿಮ್ಮ ಹತ್ರ ಎಷ್ಟು ರೆಫರ್ ಮಾಡಿದಿರಾ, ಎಷ್ಟು ಪಾಯಿಂಟ್ಸ್ ಇದೆ, ಇವತ್ತು ಎಷ್ಟು ಅರ್ನಿಂಗನ್ನು ಮಾಡಿದಿರಾ, ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಆ್ಯಂಡ್ ಕೆಳಗಡೆ ನಿಮಗೆ ಗಿಫ್ಟ್ ಬಾಕ್ಸ್ ಸಿಂಬಲ್ ಕಾಣಿಸ್ತೈತಿಲ್ಲ, ಸೆಕೆಂಡ್ ಒನ್ನು, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಫಸ್ಟ್ ಇಲ್ಲೇ ನೋಡ್ತಾ ಇರ್ಬೋದು, ಅವ್ರು ಅಡೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು, ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡಿ ಅಂದ್ಬಿಟ್ಟು. ಸೊ ಯಾರೆಲ್ಲ ಇಮೇಲ್ ಅಡ್ರೆಸ್ ವೆರಿಫೈ ಮಾಡಿದರೆ ಅವ್ರಿಗೆ ಟಿಕ್ ಮಾರ್ಕ್ ಬಂದಿರುತ್ತೆ. ಇನ್ ಕೇಸನ್ನು ನೀವು ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡಿಲ್ಲ ಅಂದರೆ ಇವಾಗ ಕೂಡ ವೆರಿಫೈ ಮಾಡ್ಕೊಬೋದು. ಸೊ ಹೇಗೆ ವೆರಿಫೈ ಮಾಡೋದು, ಏನೇನು ಕಥೆಗಳು ಡೀಟೇಲ್ ಒಂದು ಪೋಸ್ಟ್ ಮಾಡಿದ್ದೀನಿ, ಒಂದು ಪೋಸ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡೋರು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಒಂದು ವ್ಯಾಲೆಟನ್ನು ಕೂಡ ಕನೆಕ್ಟ್ ಮಾಡ್ಕೊಬೇಕು. ಜಸ್ಟ್ ಕನೆಕ್ಟ್ ವ್ಯಾಲೆಟ್ ಐತ್ರ ಅದನ್ನು ಕ್ಲಿಕ್ ಮಾಡಿ, ಫ್ಯಾಂಟಮ್ ಬರುತ್ತೆ, ಫ್ಯಾಂಟಮನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಕನೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಬಿಟ್ಟು ವೆರಿಫೈ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ, ಕನ್ಫರ್ಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಷ್ಟು ಮಾಡೋದ್ರಿಂದ ನಮ್ಮ ಒಂದು ಫ್ಯಾಂಟಮ್ ವ್ಯಾಲೆಟನ್ನು ಈ ಒಂದು ಗ್ರಾಸ್ ಮೈನಿಂಗ್ಗೆ ಸಕ್ಸಸ್ಫುಲಿ ಕನೆಕ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲ್ ಸ್ಟೆಪ್ ಬಂತು ಅಂದರೆ ನಮ್ಮ ಒಂದು ವ್ಯಾಲೆಟನ್ನು ಕನ್ಫರ್ಮ್ ಮಾಡಬೇಕು. ಇಮೇಲಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಇಮೇಲ್ ಯಾವುದು ಬರುತ್ತೆ ಅದು ಶೋ ಆಗುತ್ತೆ. ಸೆಂಡ್ ವೆರಿಫಿಕೇಷನ್ ಲಿಂಕ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಸಕ್ಸಸ್ಫುಲಿ ನಮ್ಮ ಒಂದು ಇಮೇಲ್ಗೆ ಒಂದು ಲಿಂಕನ್ನು ಕಳಿಸಿರ್ತಾರೆ. ಸೊ ಇಮೇಲ್ ಓಪನ್ ಮಾಡ್ತೀನಿ ಅಂದರೆ ಈ ರೀತಿ ಒಂದು ಆಪ್ಷನ್ ಬಂದಿರುತ್ತೆ. ವೆರಿಫೈ ವ್ಯಾಲೆಟ್ ಅಡ್ರೆಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ರಿಡೈರೆಕ್ಟ್ ಆಗುತ್ತೆ. ವ್ಯಾಲೆಟ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಮತ್ತೇನು ಮಾಡ್ತೀರಾ, ಗ್ರಾಸ್ ಮೈನಿಂಗ್ ಬರ್ತೀರಾ, ಒಂದು ಸರಿ ರಿಫ್ರೆಶನ್ನು ಮಾಡ್ತೀರಾ. ರಿಫ್ರೆಶ್ ಮಾಡಿದ ತಕ್ಷಣ ಇದು ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಇವಾಗ ಸಕ್ಸಸ್ಫುಲಿ ಇಮೇಲ್ ವೆರಿಫಿಕೇಷನ್ ಮಾಡ್ಕೊಂಡ್ವಿ, ವ್ಯಾಲೆಟ್ ಅಡ್ರೆಸ್ಸನ್ನು ವೆರಿಫೈ ಮಾಡಿದ್ವಿ, ಆ್ಯಂಡ್ ವ್ಯಾಲೆಟ್ ಅಡ್ರೆಸ್ನ ಸಬ್ಮಿಟ್ ಮಾಡೋದಕ್ಕೆ ಮತ್ತೆ ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡಿದ್ವಿ. ಸದ್ಯಕ್ಕಿರುವಂಥ ಅಪ್ಡೇಟ್ ಇದು. ಸದ್ಯಕ್ಕೆ ಇವಾಗ ಈ ಪೋಸ್ಟ್ 6 ನಡೀತಾ ಇದೆ. ಈ ಪೋಸ್ಟ್ 6ಅಲ್ಲಿ ನಾರ್ಮಲಾಗಿ ಮೈನಿಂಗ್ ಮಾಡ್ತಾ ಅದೇ ರೀತಿ ಮಾಡ್ತಾ ಹೋಗಿ. ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಥವಾ ಏನಾದರೂ ಅಪ್ಡೇಟ್ ಬರುತ್ತೆ, ಏನಾದರೂ ಮುಂದೆ ಏನಾದರೂ ಇದ್ರ ಬಗ್ಗೆ ಗೊತ್ತಾಗ್ತು ಅಂದರೆ ಫಟ್ ಅಂತ ಅಪ್ಡೇಟ್ ಕೂಡ ಮಾಡ್ತೀನಿ. ಇದು ಬಂತು ಅಂದರೆ ಗ್ರಾಸ್ ಮೈನಿಂಗ್ ಬಗ್ಗೆ ಇರುವಂಥ ಅಪ್ಡೇಟು. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ಮೆಟಲ್ ಕೋರ್ ನಾನು ತುಂಬ ದಿನದಿಂದ ಐ ಥಿಂಕ್ ಒಂದು 4 to 5 ಮಂತ್ಸ್ ಬ್ಯಾಕ್ ಒಂದು ವೀಡಿಯೋನ ಮಾಡಿದೆ.
ಟಾಸ್ಕೆಲ್ಲ ಮಾಡ್ಕೊಳ್ಳಿ, ಇವಾಗ ಒಂದು ಪ್ರಾಜೆಕ್ಟ್ ನಡೀತೈತೆ ಅಂದ್ಬಿಟ್ಟು ತುಂಬ ಜನ ಪ್ರತಿಯೊಂದು ಟಾಸ್ಕೆಲ್ಲ ಮಾಡಿಕೊಂಡು ಪಾಯಿಂಟ್ಸ್ ಎಲ್ಲ ಅರ್ನಿಂಗ್ ಮಾಡ್ಕೊತಾ ಇದ್ದೀರಾ. ಅದ್ರ ಜೊತೆ ಫೈನಲ್ ಆಗಿ ಒಂದು ಟಾಸ್ಕ್ ಬಂದಿದೆ. ಏನಪ್ಪ ಅದು ಅಂದರೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಕಾಪಿ ಮಾಡ್ಕೊತೀರಾ, ನಿಮ್ಮ ಹತ್ರ ಇರೋಂಥ ಬ್ರೌಸರ್ಗೆ ಪೇಸ್ಟ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವ ವ್ಯಾಲೆಟನ್ನು ಕೊಟ್ಟಿದ್ರೆ ಅದೇ ವ್ಯಾಲೆಟನ್ನು ಕೊಟ್ಬಿಟ್ಟು ಸೈನ್ ಇನ್ ಮಾಡ್ಕೊಳ್ಳಿ ಈ ಒಂದು ಡಿಕ್ವೆಸ್ಟ್ಗೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗ್ಯಾಲಕ್ಸಿ ಇರ್ಬೋದು, ಜಿಲೇ ಇರ್ಬೋದು, ಇದೇ ರೀತಿ ಡಿಕ್ವೆಸ್ಟ್ ಕೂಡ ಒಂದು. ಸೊ ಯಾವ್ದು ಬರುತ್ತೆ ಅದನ್ನು ನೀಟಾಗಿ ಕೊಟ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡ್ಕೊಂಬಂತಂದರೆ ಕೆಳಗಡೆ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇದೆ, ಕಂಪ್ಲೀಟ್ ದ ಫೈನಲ್ ಕ್ವೆಸ್ಟ್ ಅಂದ್ಬಿಟ್ಟು. ಸೊ ಓಪನ್ ಕ್ವೆಸ್ಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಓಪನ್ ಬರುತ್ತೆ, ಓಪನಾಗಿ ಕ್ಲಿಕ್ ಮಾಡ್ಕೊತೀರಾ. ಮತ್ತು ಯಾವೊಂದು ವ್ಯಾಲೆಟ್ ಕನೆಕ್ಟ್ ಮಾಡ್ಕೊಬೋದು. ನನ್ನ ಪ್ರಕಾರ ನೀವು ಡಿಕ್ವೆಸ್ಟ್ಗೆ ಯಾವೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರೋ ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮುಂದೆ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಮತ್ತೇನು ಮಾಡ್ತೀನಿ, ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಕನ್ಫರ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ, ಸೊ ಇನ್ನೂ ಸೆಲೆಕ್ಟ್ ಮಾಡ್ಕೊತೀನಿ. ನನ್ನ ಒಂದು ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ, ಹಾಗೆ ಒಂದು ಪಾಯಿಂಟ್ ಕೂಡ ಆ್ಯಡ್ ಆಗುತ್ತೆ. ಹಾಗೆ ಮೇಲುಗಡೆ ನೋಡ್ತಾ ಇರ್ಬೋದು ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ. ಈ ಒಂದು ಕೇಸ್ ಏನಾದರೂ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಮರೆತು ಬಿಟ್ಟಿದ್ದು ಸ್ವಲ್ಪ ದಿನದಿಂದ ಮಾಡಿರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಇವಾಗ ಕೂಡ ಸ್ವಲ್ಪ ಟಾಸ್ಕ್ಗಳಿರುತ್ತೆ. ಲೈಕ್ ರಿಟ್ವೀಟ್ ಮಾಡೋದು, ಲೈಕ್ ಮಾಡೋದು, ಫಾಲೋ ಮಾಡೋದು, ಈ ರೀತಿ ಟಾಸ್ಕ್ಗಳಿದೆ. ಇವಾಗ ಬೇಕಾದ್ರೆ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಬೋದು. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಯಾರೆಲ್ಲ ಈ ಒಂದು ಟಾಸ್ಕನ್ನು ಮಾಡ್ತಿದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಜಾಯ್ನ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಂಬಿಡಿ. ಇದು ಬಂತು ಅಂದರೆ ಮೆಟಲ್ ಕೋರ್ ಬಗ್ಗೆ ಇರೋ ಅಪ್ಡೇಟ್. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಯಾವುದಿದು, ಒಂದು ನಿಮಿಷ. ಓಕೆ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಲಿಸ್ಟೆಡ್ ಡಾವೋ. ಸೊ ಲಿಸ್ಟೆಡ್ ಡಾವೋದಲ್ಲಿ ನಾವು ಏರ್ ಡ್ರಾಪ್ಗೆ ಜಾಯ್ನ್ ಆಗಿದ್ವಿ, ಬೈನಾನ್ಸ್ ವೆಬ್3 ಏರ್ ಡ್ರಾಪ್ಗೆ ಜಾಯ್ನ್ ಆಗಿದ್ವಿ. ಲಿಸ್ಟೆಡ್ ಒಂದು $25-30 ಪ್ರಾಫಿಟ್ ಕೂಡ ಸಿಕ್ಕಿತ್ತು. ಇವಾಗ ನಮ್ಮ ಹತ್ರ ಇರುವಂಥ ಸ್ಲಿಸ್ BNBನ ವಿಡ್ರಾ ಕೂಡ ಮಾಡ್ಕೊಬೋದು. ಹೇಗೆ ಮಾಡೋದು ಅಂದರೆ ಜಸ್ಟ್ ಸ್ಲಿಸ್ BNB ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಸ್ವಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಸೊ ನಿಮ್ಮ ಹತ್ರ ಸ್ಲಿಸ್ BNBಯಿಂದ BNB ಚೈನ್ ಅಥವಾ ಬೇರೆ ಯಾವುದಕ್ಕಾದ್ರೂ ಕೂಡ ಸ್ವಾಪ್ ಮಾಡ್ಕೊಬೋದು. ನನ್ನ ಪ್ರಕಾರ BNBಗೆ ಮಾಡ್ಕೊಳ್ಳಿ, ಮುಂದೆ ಫ್ಯೂಚರಲ್ಲಿ ನಮಗೆ ಯೂಸ್ ಆಗುತ್ತೆ. ಸೊ ಮೇಲ್ಗಡೆ ನನಗೆ ಮ್ಯಾಕ್ಸ್ ಅಂತೈತಲ್ಲ ಅದನ್ನು ಕ್ಲಿಕ್ ಮಾಡಿದೆ. ಇದನ್ನು ಬಂತು ಅಂದರೆ BNB ಚೈನಿಗೆ ಸೆಲೆಕ್ಟ್ ಮಾಡ್ಕೊಂಡೆ. ಅಪ್ರೂವ್ ಸ್ಲಿಸ್ BNB ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಗ್ಯಾಸ್ ಯೂಸ್ ಬಂತು ಅಂದರೆ ಅರೌಂಡ್ $0.05 ಕಟ್ ಆಗ್ತದೆ. ಅಪ್ರೂವ್ನ ಮಾಡಿದೆ. ಅಪ್ರೂವ್ ಮಾಡೋದ್ರಿಂದ ಸ್ಲಿಸ್ BNB ಅಂದರೆ ಯಾರು ನಮಗೆ ಲಿಸ್ಟಾ ಡಾವೋದವರಲ್ಲ ಅವರು ಅಪ್ರೂವ್ನ ಮಾಡ್ತಾರೆ. ಅಪ್ರೂವ್ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಸ್ವಾಪ್ ಮಾಡಬೇಕು. ಜಸ್ಟ್ ಸ್ವಾಪ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಹತ್ತಿರ $0.11 ಫೀಸ್ ಕಟ್ ಆಗ್ತದೆ. ಇನ್ನು ಟೋಟಲಾಗಿ ಬಂತು ಅಂದರೆ ಹತ್ತಿರ ನಿಮಗೆ ಒಂದು $15-16 ಫೀಸ್ ಕಟ್ ಆಗ್ತದೆ ಅಷ್ಟೇ. ಸೊ ಸ್ವಾಪ್ ಆಯ್ತಲ್ಲ ಅದನ್ನು ಕೆಳಗಡೆ ಕನ್ಫರ್ಮ್ ಅಂತ ಬರುತ್ತೆ, ಕನ್ಫರ್ಮ್ನ ಕೊಡಿ. ಕನ್ಫರ್ಮ್ ಕೊಟ್ಟ ತಕ್ಷಣ ಸ್ಲಿಸ್ BNBಯಿಂದ BNBಗೆ ಸಕ್ಸಸ್ಫುಲಿ ಸ್ವಾಪ್ ಕೂಡ ಆಗುತ್ತೆ. ಸೊ ಇಲ್ಲ ನೋಡ್ತಾ ಇರ್ಬೋದು BNB ಅಮೌಂಟ್ ಬಂತು ಅಂದರೆ ಸಕ್ಸಸ್ಫುಲಿ ನನ್ನ ಒಂದು ವ್ಯಾಲೆಟ್ಗೆ ಪಟ್ ಅಂತ ಆ್ಯಡ್ ಆಗ್ತು. ನೆಕ್ಸ್ಟ್ ಏನಾದರೂ ನಿಮಗೇನಾದರೂ OP BNB ಬೇಕಾ ಅಥವಾ BNB ಬೇಕಾ ಅಥವಾ ನಿಮಗೇನಾದರೂ ಬೇರೆ ಒಂದು ಫೀಸ್ ಬೇಕಾ, ಈ ರೀತಿ ಬೇಕಾದ್ರೆ ಸ್ವಾಪ್ ಮಾಡಿಕೊಂಡು ಮುಂದೆ ಬರುವಂಥ ಏರ್ ಡ್ರಾಪ್ಗಳಿಗೆ ಇದರಲ್ಲೇ ಯೂಸ್ ಮಾಡ್ಕೊಬೋದು. ಸದ್ಯಕ್ಕೆ ವಿಡ್ರಾ ಮಾಡೋಕೆ ಹೋಗಬೇಡಿ, ಏನಕ್ಕೆ ಮುಂದೆ ನಿಮಗೆ BNB ಅಂದರೆ ವೆಬ್3ಯಲ್ಲಿ ಬೇರೆ ಬೇರೆ ಏರ್ ಡ್ರಾಪ್ಗಳೆಲ್ಲ ಬರ್ತಾ ಇರುತ್ತೆ. ಒಂದು ಏರ್ ಡ್ರಾಪ್ಗೆ ಮುಂದೆ ಫ್ಯೂಚರ್ಲಿ ಜಾಯ್ನ್ ಆಗೋದಕ್ಕೆ ಯೂಸ್ ಆಗ್ತದೆ. ಸದ್ಯಕ್ಕೆ ಇರುವಂಥ ಅಪ್ಡೇಟ್ ಇಷ್ಟೇ. ಸೊ ಈ 3 ಅಪ್ಡೇಟು. ಫಸ್ಟ್ ಒಂದು ಗ್ರಾಸ್ ಮೈನಿಂಗ್ ಯಾರೆಲ್ಲ ಯೂಸ್ ಮಾಡ್ಕೊತಿದ್ದಾರೆ ಪ್ರತಿಯೊಬ್ಬರು ಕೂಡ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಮೆಟಲ್ ಕೋರ್ ಬಂತು ಅಂದರೆ ಅದನ್ನು ಅಷ್ಟೇ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡು ಫೈನಲ್ ಆಗಿ ಏನೈತೆ ಟಾಸ್ಕು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಲಿಸ್ BNBಯಿಂದ BNBಗೆ ಸ್ವಾಪ್ ಮಾಡಬೇಕು ಅನ್ನೋರು ಸ್ವಾಪ್ ಮಾಡಿಕೊಂಡು ಮುಂದೆ ಫ್ಯೂಚರ್ಲಿ ಬೇಕಾದ್ರೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ಸದ್ಯಕ್ಕಿರೋ ಅಪ್ಡೇಟ್ ಇಷ್ಟೇ. ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸ್ ನಿಮಗೆ ಪಟ್ ಅಂತ ನೋಟಿಫೈ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗಬಡಿಸಾಗಿ ಹೊಸ ಅಪ್ಡೇಟ್ ಅಥವಾ ಬೇರೆ ಒಂದು ಅಪ್ಲಿಕೇಶನ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.